ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶವನ. ನಾನಿವತ್ತು ಚಿಕನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಧನಿಯಾ ಮಸಾಲ ಮತ್ತು ಟೊಮಾಟೊ ಹುರಿದು ಮಿಕ್ಸ್ ಮಾಡಿದಂಥ ಕೊಬ್ಬರಿ ಮಾಡೋದಕ್ಕೆ ಚಿಕನ್, ಅರಿಶಿಣ, ಉಪ್ಪು, ಎಣ್ಣೆ. ಬನ್ನಿ ನೋಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಗರಮ್ ಆದಮೇಲೆ ಚಿಕನ್ ಹಾಕಬೇಕು. ಚಿಕನ್ ಆದಮೇಲೆ ಅರಿಶಿಣ, ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಅದು ನೀರಿನ ಅಂಶ ಹೀರ್ಕೋತಾನೆ ಅದರ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಅರಿಶಿಣ, ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಕ್ಲೋಸ್ ಮಾಡಿ. ಕ್ಲೋಸ್ ಆದಮೇಲೆ ಒಂದು 5 ನಿಮಿಷ ಕುದಿಯೋಕ್ಕಿಟ್ಮೇಲೆ ಓಪನ್ ಮಾಡಿದ ಮೇಲೆ ನೋಡಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನೀರೆಲ್ಲ ಹೀರ್ಕೋಬೇಕು, ಆ ಥರ ಫ್ರೈ ಆಗಬೇಕು ಚೆನ್ನಾಗಿ ಚಿಕನ್. ನೋಡಿ, ಈ ಥರ ಈಗ ನೀವು ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಧನಿಯಾ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೋದು. ಯಾಕಂದರೆ ಧನಿಯಾ ಮಸಾಲ ಸ್ಮೆಲ್ ಹೋಗ್ಬೇಕಲ್ವ ಫ್ರೆಂಡ್ಸ್, ಸೊ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಇನ್ನೂ ನೀರು ಎಷ್ಟಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಕುದ್ದು ನೀರಿನ ಅಂಶ ಕಡಿಮೆ ಆಗುತ್ತೆ. ಈಗ ನೀವು ಇದಕ್ಕೆ ಖಾರ ಪುಡಿ ಹಾಕಬೇಕು. ಖಾರ ಪುಡಿ ಹಾಕಿ ಮತ್ತು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಟೇಸ್ಟ್ ಹೆಚ್ಚಾಗುತ್ತಂತೆ ಫ್ರೆಂಡ್ಸ್. ನೋಡಿ, ಈ ಥರ ಎಣ್ಣಿನ ಅಂಶ ನೋಡಿ, ಎಣ್ಣಿನ ಅಂಶ ನೋಡಿ ಮೇಲೆ ಹೇಗೆ ಬಂದಿದೆ. ಈಗ ಟೊಮಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕೊಬ್ಬರಿ ಹುರಿದಿದ್ವಲ್ವ ಫ್ರೆಂಡ್ಸ್, ಅದನ್ನು ಈಗ ಹಾಕಿ ತಿರುಗಬೇಕು. ಎಷ್ಟು ಚೆನ್ನಾಗಿ ಎಣ್ಣಿನ ಅಂಶ ಮೇಲೆ ಬರುತ್ತೆ ಸರ್ ಫ್ರೆಂಡ್ಸ್. ಎಣ್ಣೆ ಅದು ಅಲ್ಲಿರುತ್ತೆ ಫ್ರೆಂಡ್ಸ್ ಟೇಸ್ಟ್. ನೋಡಿ ಫ್ರೆಂಡ್ಸ್, ಯಾವ ಥರ ಎಣ್ಣಿನ ಅಂಶ. ಈಗ ಒಂದು 5 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಕುದ್ದಾದ್ಮೇಲೆ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀರು ಹಾಕ್ಕೊಂಡು ಸಾರು ರೆಡಿ ಆಗ್ತದೆ ಫ್ರೆಂಡ್ಸ್. ಈಗ ಆಲ್ರೆಡಿ ಬೆಂದಿದೆ ಫ್ರೆಂಡ್ಸ್ ಚಿಕನ್ ಬೆಂದಿದೆ. ನಿಮ್ಗೆ ಎಷ್ಟು ಬೇಕೋ ವಾಟರ್ ನೋಡಿ 5 ನಿಮಿಷ ಕುದಿಯೋಕ್ಕಿಟ್ಟರೆ ಚಿಕನ್ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಜೋಳದ ರೊಟ್ಟಿ ಜೊತೆ ತಿನ್ನಬೇಕು ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಫ್ರೆಂಡ್ಸ್.